ಮಗನೇ. ಬ್ರದರ್ ನಮಸ್ತೆ. ನಮಸ್ತೆ ಬ್ರೋ. ತಮ್ಮ ಪರಿಚಯ ಮಾಡಿಕೊಡಿ ಒಂದ್ಸಲ. ಪರಿಚಯ ಆಲ್ರೆಡಿ ಐತೆ. ಸೋಮು ಅಂತ ಹೇಳಿ, ರಾಮನಗರ ಅಚ್ಚಕರಳ್ಳಿ, BM ರೋಡ್, ಬೆಂಗಳೂರು ಮೈಸೂರು ಹೈವೇಲಿ ಈಗ ನಾವಿರೋದು. ಇದು ಕೆಂಗಲಲ್ಲಿ ಹೊಸ್ದಾಗಿ ತಂದಿದ್ದು. ಕೆಂಗಲ್ 3 ದಿನ ಇದ್ದಂಗೆ. ಲಾಸ್ಟ್ ಟೈಮು ಕೆಂಗಲಲ್ಲಿ ಲಾಸ್ಟ್ ವಿಡಿಯೋ ಮಾಡಿರೋದು ನೀವು. ಹೌದೌದು, ಕೆಂಗಲಲ್ಲಿ ಮಾಡಿದ್ವಿ ಜಾತ್ರೆಯಲ್ಲಿ. ಅಲ್ಲಿ ಗರುಡ ಅಂತಾನೆ ಇಟ್ಟಿದ್ರು, ಅದೇ ಹೆಸರು ಕಂಟಿನ್ಯೂ ಆಗಿದೆ. ಒಳ್ಳೆ ಹೆಸರು, ಒಳ್ಳೆ ಹೆಸರು. ಸೇಮ್ ಒಳ್ಳೆ ಲುಕ್ ಇದೆ ಅವರಿಗೆ. ತುಂಬ ಲುಕ್ ಬಂದಿದೆ, ಬೆಳವಣಿಗೆಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ನಾವು ಕೆಂಗಲ್ ಜಾತ್ರೆಯಲ್ಲಿ ನೋಡಿದಾಗ ಏನಿತ್ತು ಅದಕ್ಕಿಂತ ತುಂಬ ಚೆನ್ನಾಗಿ ಕಾಣ್ತಿದೆ ಓರಿ ಇವತ್ತು. ನೋಡ್ಬೋದು ಲೈನು ಲೆಂತ್ ಯಾವ ಥರ ಇದೆ ಅಂದ್ಬಿಟ್ಟು. ಕೊಳ್ಳಾಗಿರ್ಬೋದು ಎಲ್ಲ ಭಾಗದಲ್ಲೂ ತುಂಬ ಸಖತ್ತಾಗಿ ಕಾಣಿಸ್ತಾ ಐತೆ ಓರಿ. ಬ್ರದರ್ ಅಲ್ಲೆಷ್ಟಾಗೈತೆ ಓರಿ? ಅಲ್ಲೂ 2 ಈಗ 4 ಒಂದಲ್ಲಿ ಬಿದ್ದಿದೆ. ಈಗ ಒಂದಲ್ಲಿ ಬಿದ್ದಿದೆ. ಹೋಟೆಲ್ ಜಾತಿ ಸ್ಪೀಡ್ ಇರೋಕೆಲ್ಲ ಮಾಮೂಲಿ ಬೇಗ ಅಲ್ಲೂ ಆಗ್ಬಿಡ್ತವೆ, ತಡೆಯಲ್ಲ. ಹಾಗಾಗಿ ಬ್ರದರ್ ಈ ಓರಿ ಬಗ್ಗೆ ಮೂಲ ಹೇಳಿ ನಮಗೆ. ಅಂದರೆ ಇದು ಯಾವ ಊರಿಗೆ ಹುಟ್ಟಿದ್ದು, ಎಲ್ಲಿತ್ತು ಅನ್ನೋದು ಸ್ವಲ್ಪ ತಿಳಿಸ್ಕೊಡಿ. ಇದು ಮೂಲ ಬಂದು ಬಸಪ್ಪವ್ರ ಮನೇಲಿ ಇದ್ರಪ್ಪ ಇದ್ದಿದ್ದು. ಬಸಪ್ಪವ್ರ ಮನೇಲಿ, ತಮಿಳ್ನಾಡು ಬಸಪ್ಪವ್ರ ಮನೇಲಿ ಇದ್ದಿದ್ದು. ಅದು ಒಂದು 30-40 ದನಿಗೇನೋ ಕ್ರಾಸಿಂಗ್ ಮಾಡಿಸಿದ್ದಂತೆ. ಅದರಲ್ಲಿ ಒಂದು 4 ಕರ ನಮ್ಗೆ ಗೊತ್ತಿರಂಗೆ 4 ಕರ ನಮ್ಮ ಹತ್ರನೇ ಇದೆ. ಒಂದು ನಮ್ಮ ಹತ್ರ, ಒಂದು ಇವರು ದೊಡ್ಡೇರಿ ಮೋಹನಣ್ಣವ್ರ ಹತ್ರ. ಅದು ಬಿಟ್ಟರೆ ಈ ಕಡೆ ಒಂದು ಸುತ್ತಲ್ಲಿ ಒಂದು ಓರಿ ಹೋಗೈತೆ, ಅದು ನಾವು ನೋಡಿರೋದು. ಅದು ಬಿಟ್ಟರೆ ಈಗ ಮೆನ್ಸ್ಕಳ್ಳಿ ಸೋಮಣ್ಣವ್ರ ಹತ್ರ ಒಂದು ಓರಿ ಬಂದೈತೆ. ಒಟ್ಟು 4 ಓರಿ ನಮ್ಮ ಕಂಡಂಗೆ. ಮಿಕ್ಕಿದ ಎಷ್ಟಿದೆ ಗೊತ್ತಿಲ್ಲ. ನಾವು ಕಂಡಂಗೆ 4 ಓರಿ ಚಾಯ್ಸ್ ಮಾಡಿರೋ ಓರಿಲಿ 4 ಓರಿ ಐತೆ. ಮಹಾರಾಷ್ಟ್ರ ಕೊಟ್ರಲ್ಲ ಅದೇ ಊರಿದ್ದಾನೆ ಇದನ್ನು? ಅದ್ರ ಮಗ ಮಹಾರಾಷ್ಟ್ರಕ್ಕೆ ಹೋಯ್ತು. ಒಂದು 30 ಹಸಿಗೆ ನಾವು ಕ್ರಾಸಿಂಗ್ ಮಾಡಿದ್ರಂತೆ. ತುಂಬ ರ್ಯಾಶ್ ಮಾಡ್ತು ಅಂದ್ಬಿಟ್ಟು ಆ ಕಡೆ ಕಳಿಸಿದ್ದಾರೆ. ಅದನ್ನ ಅದ್ರ ಮಕ್ಕಳ ಇವು 4 ಒಂದೇ ಥರ ಐತೆ, ಏನು ಚೇಂಜಸ್ ಏನಿಲ್ಲ. 4 ಒಂದೇ ಬ್ಲಡ್ ಲೈನ್ ಇರೋದ್ರಿಂದ ಒಂದೇ ಬುಲ್ಡೆ, ಒಂದೇ ರೇಕು, ಒಂದೇ ಜಾತಿ ಕುಲ, ಈ ಥರ ತುಂಬ ಇದೆ. ಅದರ ವರ್ಷ ಹಂಗಾದ್ರೆ 2 ವರ್ಷ ತುಂಬಿದೆ ಅವರಿಗೆ. ಈಗ 2.5 ವರ್ಷ ಬ್ರೋ, ಕರೆಕ್ಟಾಗಿ 2.5 ವರ್ಷ. ಇವಾಗ ಮೂಲ ಅದು ಎಲ್ಲ ನಾವು ತಿಳ್ಕೊಂಡು ಕರುವಿಂದ ಡೇಟ್ ಎಲ್ಲ ನೋಡಿದಾಗ 2.5 ವರ್ಷ ಈಗ ಕರೆಕ್ಟಾಗಿ. ತಮಿಳ್ನಾಡಲ್ಲೇ ಹುಟ್ಟಿದ್ದ ಇದು? ತಮಿಳ್ನಾಡು ಹಸಕರ, ಹಸನೂ ಇದೆ ಇದ್ರದ್ದು. ಇದ್ರ ಅಮ್ಮ ಕಾಲಕ್ರಮೇಣ ನೋಡೋಣ, ನಾನೇ ತಗೊಬರ್ಬೇಕು ಅಂತ ಅವ್ರ ಹತ್ರನೂ ಮಾತಾಡಿದ್ವಿ. ಕೊಡಿಸ್ತೀನಿ ಬಂದ್ರಣ ಅಂತ ಹೇಳಿದ್ದಾರೆ. ಹಸುಗಳು ಕ್ರಾಸಿಂಗ್ ಆಗಲೇ ಸ್ಟಾರ್ಟ್ ಮಾಡಿದ್ದೀರಾ? ಅವರೇ ಸ್ಟಾರ್ಟ್ ಮಾಡಿದ್ರು ಸ್ವಾಮಿಗಣ ಕೇರ್ಪೇಟೆಯಲ್ಲಿ. ಅಲ್ಲೊಂದು ಅವ್ರು ಹೇಳ್ದಂಗೆ ಒಂದು 4-5 ಹಸ ಅಂದರು. ಒಂದು 10 ಹಸ ನಾವು ಲೆಕ್ಕ ಹಾಕೊಂಡಿದ್ದು. ಇಲ್ಲಿ ಬಂದು ಒಂದು 75 ಹಸ ಆಗಿದೆ ಈಗ. ಚಾರ್ಜ್ ಏನು ಮಾಡ್ತಾ ಇದ್ದೀರಾ? ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸ್ಟಾಪ್ ಮಾಡಿ ಒಂದು 2 ತಿಂಗಳು ಬಿಟ್ಟಿರಲಿಲ್ಲ ಕೆಂಗಲ್ ಟೈಮಲ್ಲಿ. ನಾನು ಹೇಳಿದ್ನಲ್ಲ ಕೆಂಗಲಲ್ಲಿ, ಕೆಂಗಲಿಂದ ಮುಗಿಸ್ಕೊಂಡು ಒಂದು 2 ತಿಂಗಳು ಬಿಟ್ಟಿರಲಿಲ್ಲ. ಈಗ ಸ್ಟಾರ್ಟ್ ಮಾಡಿದ್ದೀನಿ. 3.5-4 ತಿಂಗಳು ಫಲ ಆಗೈತೆ ಎಲ್ಲನೂ ಹಸ್ಗಳು. ಚಾರ್ಜಸ್ಸು 500 ರೂಪಾಯಿನ ಅಷ್ಟೇ. ಇಲ್ಲಿ ಬರ್ತಾವ ದನಗಳು ಬರ್ತೈತೆ. ಈ ಓರಿ ತಂದ್ಮೇಲೆ ಅಂತೂ ಬೇಡಿಕೆ ಚೆನ್ನಾಗೈತೆ. ಫೋನ್ ಮಾಡ್ಕೊಂಡು ಬರ್ತಾಯಿದ್ದೆ. ರಾಕ್ ಸ್ಟಾರ್ ಇತ್ತು ನಿಮ್ಮ ಹತ್ರ? ರಾಕ್ ಸ್ಟಾರ್ ಇತ್ತು. ಅದು ನಮ್ಗೇನು ಮೋಸ ಮಾಡಿಲ್ಲ, ತುಂಬ ಹೆಸರು ಕೊಟ್ಟೈತೆ. ಅದರಿಂದ ನಾನು ಇವತ್ತು ಗುರ್ತಿಸ್ಕೊಂಡಿದ್ದೀನಿ. ಒಳ್ಳೆ ಹೆಸರು ಮಾಡೈತೆ ಅದನ್ನು. ಆ ಓರಿ ಕೊಟ್ಮೇಲೆ ಅದಕ್ಕಿಂತ ಚೆನ್ನಾಗಿರೋ ಓರಿ ಹಾಕಿ ಬಂದಿದ್ದೀರಾ? ಈಗ ಯಾವುದೇ ಆದ್ರೂ ಬ್ರೋ, ಒಂದಕ್ಕೊಂದು ಮೀರ್ಸಿದ್ಮೇಲೆ ನಮಗೂ ಒಂದು ಹೆಸರಲ್ವಾ. ಈಗ ಅದು ಮೀರ್ಸ್ ತಂದಿದ್ದೀವಿ. ಇದನ್ನು ಕೇಳ್ತಾ ಇದ್ದಾರೆ ತುಂಬ ಜನ ಬಂದು. ನಾವೀಗ ಸದ್ಯಕ್ಕೆ ಕೊಡಲ್ಲ, ನೋಡೋಣ. ತಂದ್ರೆ ಇದಕ್ಕೂ ಒಳ್ಳೇದು ತರಬೇಕಲ್ವಾ. ಕೊಟ್ಮೇಲೆ ಅದು ವಾಡಿಕೆ ಇನ್ನೂ ಚೆನ್ನಾಗಿರೋ ಓರಿನೇ ತರಬೇಕು. ಹಂಗಾಗಿ ನಮ್ಮ ಕಂಡಂಗೆ ಯಾವುದು ಸಿಗ್ತಾ ಇಲ್ಲ. ಈಗ ಇರೋತಾವು ಕೊಡ್ತಾ ಇಲ್ಲ. ಹಂಗಾಗಿ ನಾವು ಈಗ ಕೊಡೋದು ಬೇಡ ಅಂದ್ಬಿಟ್ಟು ಮಡಿಕೊಂಡಿದ್ವಿ. ಸೋಮಣ್ಣವರೇ, ಈ ಓರಿ ತರಕ್ಕೆ ನಿಮಗೆ ಏನು ಗುಣಲಕ್ಷಣಗಳು ಇಷ್ಟ ಆಯಿತು ಓರಿನಲ್ಲಿ? ಫಸ್ಟ್ ನೀವು ಓರಿ ನೋಡಿದಾಗ ಇರಪ್ಪ ನನಗೆ ಈ ಓರಿ ತಗೊಳ್ಳೇಬೇಕು, ನಮ್ಮ ಮನೆಗೆ ಸೇರಬೇಕಿದೆ, 2 ದಿನ ನಮ್ಮ ಮನೆ ಹುಲ್ ತಿನ್ನಬೇಕು ಅಂತ ಯಾವ ಗುಣಗಳು ನೋಡಿ ನಿಮಗೆ ಇಷ್ಟ ಆಯಿತು? ಆ್ಯಕ್ಚುಲಿ ಇಷ್ಟ ಅನ್ನೋದಕ್ಕಿಂತ ಫಸ್ಟ್ ಹೋದ ತಕ್ಷಣ ನನಗೆ ಪಿಚ್ ಅನಿಸ್ತು ಕರ ನೋಡಿ. ತುಂಬ ಸಣ್ಣ ಕರು. ನಾನು ಆ ಓರಿ ಹಿಡ್ಕೊಂಡು ತುಂಬ ಲಾಂಗು, ತುಂಬ ಹೈಟು ವೆಯ್ಟ್ ಇದ್ದಿದ್ದು. ಅದು ನೋಡಿ ನನಗೆ ಇದು ನೋಡಿದ ತಕ್ಷಣ ಪಿಚ್ ಅನಿಸ್ತು. ಬಟ್ ಏನು ಅಂದರೆ ಜಾತಿ ಕುಲ ಇವೆಲ್ಲ ರೇಕು ಬಾಕೆಲ್ಲ 2 ರಾಮ ಜಾತಿ ಕುಲದಲ್ಲಿ ಚಂದ. ಆಮೇಲೆ 800 ಬೆಡ್ ಲೈನ್ ಅಂತರು. ಹಂಗಾಗಿ ತುಂಬ ಇಷ್ಟಪಟ್ಟೆ ಕರ ಮಾತ್ರ. ಇವತ್ತಲ್ಲ ನಾಳೆ ಒಳ್ಳೆ ಹೆಸರಾಗುತ್ತೆ, ನೋಡೋಣ ಅಂದ್ಬಿಟ್ಟು ಕುತ್ಕೊಂಡು ವ್ಯಾಪಾರಕ್ಕೆ ಕೂತ್ಕೊಂಡು ಕೇರ್ಪೇಟೆ ಸ್ವಾಮಿಯಣ್ಣ ಬಗ್ಲಿಲ್ಲ.
10 ಗಂಟೆ ಕುತ್ಕೊಂಡು ಮ್ಯಾಕ್ಸಿಮಮ್ ಅಂದ್ರೂ 1-1:30 ಆಗೋಯ್ತು ವ್ಯಾಪಾರ ಮುಗಿಸೋಷ್ಟೊತ್ತಿಗೆ ನೈಟು. ಅಲ್ಲಿ ನಾವು ನೋಡಿದಾಗ ತುಂಬ ರ್ಯಾಶ್ ಇತ್ತು, ಅಂದರೆ ನೀವು ಇರಲಿಲ್ಲ ಓರಿಯಲ್ಲಿ. ನನಗೂ ಅಷ್ಟೇ ಹೆಂಗೆ ಮೇಂಟೈನ್ ಮಾಡೋದು ಹಿಂಗೆ ಆಗೋಯ್ತಲ್ಲ. ನಮ್ಮಮ್ಮ ಎಲ್ಲ ನೋಡ್ಕೊಳ್ಳೋದು, ನಾವಿಲ್ಲ ಅಂದ್ರೆ ನಮ್ಮಮ್ಮನೇ ನೋಡ್ಕೊಳ್ಳೋದು. ನಮ್ಮ ಫೋಟೋಗ್ರಫಿ ಎಲ್ಲ ಹೊರಗಡೆ ಆರ್ಡರ್ಸ್ ಅದು ಇದು ಅಂತ ಹೋದಾಗ ನಮ್ಮ ಅಪ್ಪನೇ ನೋಡ್ಕೊಳ್ಳೋದು. ಯೋಚನೆ ಮಾಡ್ದು ಹಂಗೂ ನಮ್ಮ ಮನೆಗೆ ಬಂದು ನಮ್ಮಮ್ಮ ಪೂಜೆ ಮಾಡಿದ್ಮೇಲೆ ಅದು ಗುಣನೇ ಚೇಂಜ್ ಆಗೋಯ್ತು ತುಂಬ. ಇವಾಗ ತುಂಬ ಸಾಧುವಾಗಿದೆ. ನೋಡಿದೆ ತಿಂಡಿ ಕೊಡೋದಾಗಿರ್ಬೋದು, ಹುಲ್ಲು ನೀರು ಎಲ್ಲ ನಿಮ್ಮ ಅಮ್ಮರೇ ಥರ ನೋಡ್ಕೊತಾ ತಾಯಿಯರು ನೋಡ್ಕೊತಾ ಇದ್ದಾರೆ. ಸಾಧುವಾಗಿದೆ. ಸಾಧು ಗುಣಗಳನ್ನ ಹೆಂಗೆ ಮಾಡ್ಕೊಳ್ಳೋದು ಓರಿಗಳನ್ನ ನಿಮ್ಮ ಪ್ರಕಾರ? ಅಂದರೆ ನಾವು ಹೆಂಗೆ ಸ್ಪಂದಿಸ್ತೀವಿ, ಯಾವುದೇ ಒಂದು ಹಸು ಆಗ್ಬೋದು ಓರಿನೇ ಆಗ್ಬೋದು, ನಮ್ಮ ಪ್ರೀತಿ ಮೇಲೆ ಹೋಗೋದು. ಅದನ್ನು ನಾವು ಮಕ್ಳಿಗೆ ಹೆಂಗೆ ಪ್ರೀತಿ ಕೊಡ್ತೀವಿ ಹಂಗೇನೆ ಇದಕ್ಕೂ ಪ್ರೀತಿ ಕೊಟ್ಟಾಗ ಅವು ನಮ್ಗಿಂತ ಹೆಚ್ಚಾಗಿ ಪ್ರೀತಿ ಕೊಡ್ತವೆ. ಅಂದರೆ ಇವಾಗ ಕರುಗಳು ಬಿದ್ದರೆ ಫಸ್ಟು ಕೇರ್ಪಡೆ ಸ್ವಾಮಿನವ್ರ ಮನೆ ಹತ್ರ ಬಿದ್ದಿರೋದು, ಆಮೇಲೆ ನಿಮ್ಮ ಹತ್ರ ಬೀಳ್ತವೆ. ಅದೇ ಹಿಂದೆ ಮುಂದೆನೆ ಅವರು ಬಿಟ್ಟು ಒಂದು 10 ದಿನ ಅಷ್ಟೇ ಅಂತ ಬಿಟ್ಟಿರೋದು. ನಾವು ತೊಗೊಳೋದಕ್ಕೂ ಅವ್ರು ಬಿಟ್ಟಿರೋದಕ್ಕೂ ಒಂದು 10 ದಿನ ಡಿಫ್ರೆನ್ಸ್ ಅಂತ ಹೇಳಿದ್ದಾರೆ. ಹಿಂದೆ ಮುಂದೆನೇ ಆಗ್ಬಿಡುತ್ತೆ. ಮೇಂಟೆನೆನ್ಸಲ್ಲಿ ಏನು ಮಾಡ್ತಾ ಇದ್ದೀರಾ? ಮೇಂಟೆನೆನ್ಸ್ ಏನಿಲ್ಲ ಬ್ರೋ, ಒಟ್ನಲ್ಲಿ ಆ ಓರಿ ಸಾಕ್ತಕ್ಕಂತೂ ಇದನ್ನಂತೂ ಸಾಕ್ತಾ ಇಲ್ಲ ನಾನು, ಓಪನ್ ಆಗಿ ಹೇಳ್ತೀನಿ. ಅದು ತುಂಬ ಅದು ಬೇರೆ ಲೆಕ್ಕಾಚಾರನೇ, ಹೇಳ್ಕೋಬಾರ್ದು. ಬಟ್ ಆ ಡೆವಲಪ್ಮೆಂಟ್ ಬರಲಿಲ್ಲ ನನಗೆ ಓರಿ. ಬಟ್ ಓರಿ ಒಳ್ಳೆ ಓರಿನೇ. ನಮಗೆ ಎಷ್ಟು ಸ್ಪಂದಿಸೈತೆ ಅಂದರೆ ಅಷ್ಟು ಉದ್ದಾಪನ ಲಾಂಗ್ ಬೆಳೆದು ವಯಸ್ಸಾದ್ರೂ ಅವತ್ತು ನಮ್ಮಮ್ಮ ನಮ್ಮಪ್ಪ ಇಟ್ಕೋತಾ ಇದ್ರು. ಅಷ್ಟು ಒಂದು ದಿನ ಯಾರು ಗಾಯ್ದಿದ್ದಲ್ಲ ಮಾಡಿದಲ್ಲ. ಇದು ಹಂಗೇನೆ. ಇದಕ್ಕೆ ತುಂಬ ಕಮ್ಮಿ ಮೇಂಟೆನೆನ್ಸ್ ನಮಗೆ. ಅಂದರೆ ಊಟಕ್ಕೆ ಗಟ್ಟಿಯಾಗಿಟ್ಟೈತೆ, ಸ್ವಲ್ಪ ಕಮ್ಮಿ ಮಾಡಿದ್ರೂ ಚೆನ್ನಾಗಿರ್ತವೆ. ಬಟ್ ಏನು ಅಂದರೆ ಮೇಂಟೆನೆನ್ಸ್ ಕಮ್ಮಿ ಐತೆ ನನಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಚೆನ್ನಾಗಿ ನೋಡ್ಕೋತಾ ಇದೀವಿ ಮಾತ್ರ. ಚೆನ್ನಾಗಿದೆ, ಸಾಕು. ಅಂದರೆ ಬಿಚ್ಚನೆ ಓರಿಗಳು ಜಾಸ್ತಿ ಅತಿ ಮೇಂಟೆನೆನ್ಸ್ ಮಾಡಬಾರ್ದು. ನೋಡಿ ಪನ್ನ ಹೆಂಗ್ ಕಾಣ್ತಿದೆ ಅಂತ. ಈಗ ಸಾಕಾಣಿಕೆ ಮಾಡ್ಬಿಡ್ಬೋದು, ಸಾಕಾಣಿಕೆ ಮಾಡಿ ದಪ್ಪ ಮಾಡಿ ಸುಮ್ಮನೆ ಅನ್ಸ್ಕೊಳ್ಳೋದಲ್ಲ. ಹಸನ ಕಟ್ಟಬೇಕು ಕ್ಲೀನಾಗಿ, ಅದು ಇಂಪಾರ್ಟೆಂಟ್. ಒಂದಿನ ಹಿಂದೆ ಹೋಗ್ಬಾರ್ದು. ಚೂಟಿ ಆಗೈತಾ ಓರಿ? ನಿನ್ ಜಾಗದಲ್ಲಿ ಮಾತ್ರ ಹೇಳ್ಕೊಳಂಗಿಲ್ಲ. ನಿಮ್ಗೊಂದು ವಿಡಿಯೋ ಕೊಡ್ತೀನಿ ನೋಡಿ ಯಾವ ಥರ ಇದೆ ಹಸಿನ ಜಾಗದಲ್ಲಿ ಅಂತ. ಜನಗಳು ಬಂದರೆ ಸ್ಪಂದಿಸೋ ಭಾವನೆನೇ ತುಂಬ ಬೇರೆ ಥರ ಮಾತ್ರ. ಹಸ್ಗಳು ಬಂದಾಗ ನಿಂತ್ಕೊಳ್ಳೋದೇ ಇಲ್ಲ, 2 ಕಾಲು ಎತ್ತು ನಿಂತ್ಕೊಬಿಟ್ರೆ ಅದು ಬೇರೆ ಲೆಕ್ಕಾಚಾರನೇ, ಹೇಳ್ಬಾರ್ದು ಅದು. ತುಂಬ ರ್ಯಾಶ್ ಐತೆ ದನಿನ ಜಾಗದಲ್ಲಿ ಮಾತ್ರ, ಮಾತಾಡಂಗೆ ಇಲ್ಲ. ರೇಕ್ ಆಗಿರ್ಬೋದು, ಕುತ್ತಿಗೆ ಆಗಿರ್ಬೋದು, ಕುತ್ತಿಗೆನೂ ಒಂಚೂರು ಕುತ್ತಿಗೆ ಭಾಗದಲ್ಲಿ ಹೇಳಿದ್ರೂ ಸಿಗಲ್ಲ ಬ್ರೋ. ಇಗ್ನೂರ್ ಬಿತ್ತನೆ ಅಲ್ವಾ? ಇಗ್ನೂರ್ ಬೆಡ್ ಲೈನ್. ಬಣ್ಣದಲ್ಲೂ ಅಷ್ಟೇ ಒಳ್ಳೆ ಓರಿ ಬಣ್ಣ. ಓರಿಗೆ ಏನು ಗುಣಲಕ್ಷಣಗಳು ಐತೆ ಎಲ್ಲ ಐತೆ ಇದರಲ್ಲಿ. ಹಾವ ಭಾವ. ಕೆಂಗಲಲ್ಲಿ ಪ್ರೈಸ್ ಏನು ಬಿಡಲಿಲ್ಲ ನೀವು? ಇಲ್ಲ ಬ್ರೋ, ಕೆಂಗಲಲ್ಲಿ ನಾನು ಬಿಡ್ತಿರ್ಲಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ಜಾತ್ರೆಗಳು ಮಾಡ್ತೀರಾ ಕಮಿಟಿ? ನೋಡೋಣ ಬ್ರೋ, ನೆಕ್ಸ್ಟ್ ಪ್ಲಾನಿಂಗ್ ಐತೆ, ಮಾಡೋಣ ಅಂತ. 4 ಕಲ್ಲು ಇಲ್ಲ ಅಂದರೆ 6 ನೋಡೋಣ ಹೆಂಗಾಗುತ್ತೆ. ಈಗ 4 ಕಲ್ಲಲ್ವಾ, 4 ಕಲ್ಲಲ್ಲೇ ಇರುತ್ತೆ ಅಂತ ನಮ್ಮದು ಒಂದು ಇದು ಗೆಸ್ಸು. ನೋಡೋಣ ನೆಕ್ಸ್ಟ್ 6 ತಿಂಗಳು ಚೆನ್ನಾಗಿ ಸಾಕೋಣ. ಸೋಮವಾರ ಯಾರು ಕ್ರಾಸಿಂಗ್ ಕೇಳ್ಕೊಂಬಂದರೆ ಅವ್ರಿಗೆ ತಮ್ಮ ಮೊಬೈಲ್ ನಂಬರ್ ತಿಳಿಸ್ಕೊಡಿ. 9611 ಅಚ್ಚಕ್ರಳ್ಳಿ BM ರೋಡು, ಬೆಂಗಳೂರು ಮೈಸೂರು ಹೈವೇಲೇನೆ ಇರೋದು ನಂದು. ಕನಕಪುರ ಸರ್ಕಲಿಂದ ಒಂದು 500 ಮೀಟರ್ಸ್ ಅಷ್ಟೇ. ಎನಿ ಟೈಮ್ ಅವೈಲೇಬಲ್ ಇರುತ್ತೆ. ಎನಿ ಟೈಮ್ 24x7 ಯಾವಾಗಾದ್ರೂ ಬರಲಿ, ಬೆಳಗ್ಗೆ ಸಂಜೆ ಯಾವಾಗಾದ್ರೂ ಬರಲಿ. ನೀವೇ ಬಿಡ್ತೀರಾ ಇಲ್ಲ ಯಾರು ಬಿಡ್ತೀರಾ? ಇಲ್ಲ, ನಾನೇ ಬಿಡ್ತಾ ಇರೋದು ಸದ್ಯಕ್ಕೆ. ನಾನು ಆರ್ಡ್ರಿಗೆ ಏನಾದ್ರು ಹೋದರೆ ನಮ್ಮ ಒಬ್ಬರು ನಮ್ಮ ಸ್ನೇಹಿತರಿದ್ದಾರೆ, ನಾವಿಲ್ಲ ಅಂದರೂ ಬಂದು ಕ್ರಾಸಿಂಗ್ ಮಾಡಿ ಕೊಟ್ಬಿಟ್ಟು. ಅವ್ರಿಗೂ ಒಪ್ಕೊಂಡಿದ್ಯಾ ಓರಿ? ಅವ್ರಿಗಂತೂ ನಮ್ಗಿಂತ ಹೆಚ್ಚು ಹಂಗಿರ್ಬೇಕು ಎಲ್ಲರಿಗೂ. ಚಿಕ್ಲಿಂಗಣ್ಣ ಅಂತ ಗೊಲ್ಬದೊಡ್ಡಿಯವರು, ಯಾವುದೇ ಇರ್ಬೋದು, ಒಂದು ಸ್ನೇಹ ಭಾಗ, ಒಂದು ಅಣ್ಣ ತಮ್ಮದಿಗಿಂತ ಹೆಚ್ಚಾಗಿದ್ದೀವಿ ಮಾತ್ರ. ಜಾತಿ ಸೆಕೆಂಡ್ರಿ, ಜಾತಿ ನಾವು ಇವತ್ತು ಜಾತಿ ನಾವು ಎಲ್ಲೂ ನೋಡಲ್ಲ. ನಾವು ಬಂದಿರೋದು ಒಂದು ಪ್ರೀತಿ ವಿಶ್ವಾಸ ಇರೋದು 2 ದಿನ, ಸಾಯೋದು ಏನಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿದ್ದೀವಿ ಎಲ್ಲರೂ. ದನಿನ್ ಫೀಲ್ಡ್ ಹಾಗೇನೆ ಬಿಡಿ, ಯಾವ ಜಾತಿಯ ಲೆಕ್ಕ ಬರಲ್ಲ, ಅದೆಲ್ಲ ಸೈಡ್ಗೆ ಅಷ್ಟೇ. ಅದರ ಕಡೆಯದಾಗಿ ಹಳ್ಳಿಕರ್ ಫೀಲ್ಡ್ ಬಂದಮೇಲೆ ತಮ್ಮ ಅನುಭವ ಯುವಕರಿಗೆ, ಫೀಲ್ಡಲ್ಲಿ ಇರೋರಿಗಾಗಲಿ ಹೊಸಬ್ರಿಗಾಗಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅನುಭವದ? ನಾನು ಹೇಳೋದು ಇವತ್ತು ನನಗಾಗಿರೋ ಅನುಭವದಲ್ಲಿ
ಎಂಥ ಮನೆ ಆಗಲಿ, ಒಂದು ಸಣ್ಣ ರೈತ ಆಗ್ಬೋದು, ದೊಡ್ಡ ರೈತ ಆಗ್ಬೋದು, ಇಲ್ಲ ಕ್ರೇಜಲ್ಲಿ ಇರೋರು ಆಗ್ಬೋದು, ಒಂದು ಹಸು ಕಟ್ಟೋಕ್ಕಾಗಲಿಲ್ಲ ಅಂದರೆ ಹಸು ಕರು ತೊಗೊಬನ್ನಿ, ಇಲ್ಲ ಅಂದರೆ ಒಂದು ಕರು ತೊಗೊಬಂದು ಸಾಕಿ ಅದನ್ನೇ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಿ. ಹಾಗಾಗಿ ನಿಮ್ಮ ಮನೆ ಸ್ಪರ್ಶನೇ ಬೇರೆ ಥರ ಆಗುತ್ತೆ. ಆಮೇಲೆ ನಿಮ್ಮ ಯಾವುದೇ ಒಂದು ವಿಚಾರದಲ್ಲಿ ಆಗ್ಬೋದು, ಹಸು ಸ್ಪರ್ಶ ಆಯ್ತಲ್ಲ ಅದು ಬೇರೆ ಲೆಕ್ಕಾಚಾರನೇ. ಬಸವಣ್ಣನ ಸ್ಪರ್ಶ ಬೇರೆ ಲೆಕ್ಕಾಚಾರಕ್ಕೆ ಐತೆ. ಯಾಕೆಂದರೆ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ, ಈ ಮಟ್ಟಕ್ಕೆ ಚೆನ್ನಾಗಿದ್ದೀನಿ ಅಂದ್ರೂ ಬಸವಣ್ಣನ ಸ್ಪರ್ಶನೇ. ಅಂದರೆ ನನಗೆ ಈ ಬಸಪ್ಪನ ನಾನು ಹಿಡ್ಕೊಂಬಂದು ಸಾಕೋದು ಮುಂಚೆ ನನ್ನ ನಂಬಿರೋ ದೇವರು ಕವಣಪ್ಪರ ಬಸಪ್ಪ. ಆ ಬಸಪ್ಪನಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಇವತ್ತು ದನ ಕಟ್ಟಬೇಕು ಅಂದರೆ ಬಸಪ್ಪನೇ ಕಾರಣ. ಹಂಗಾಗಿ ನಾನು ಎಲ್ಲರಿಗೂ ಹೇಳೋದೇನು ಅಂದರೆ, ಎಲ್ಲರ ಮನೇಲೂ ಅಷ್ಟೇ ಒಂದೊಂದು ಕರು ತಂದು ಅಭಿವೃದ್ಧಿ ಮಾಡಿ ಒಂದು ನಮ್ಮ ಗೋತಳಿನ ಉಳಿಸಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ನಮ್ಮ ಗೋತಳಿಗಳು ಬೆಳಿತವೆ, ಒಂದು ಹೆಸರು ಮಾಡ್ತವೆ. ನಮ್ಮ ತಳಿ ನಾವು ಬೆಳೆಸ್ಬೇಕು, ಫಸ್ಟು ನಮ್ಮ ತಳಿ ನಾವು ಉಳಿಸ್ಬೇಕು. ನಾವೇ ಮಾಡಲಿಲ್ಲ ಅಂದರೆ ಇನ್ಯಾರು ಬೆಳೆಸ್ತಾರೆ? ಹಂಗಾಗಿ ಒಂದು ಓರ್ಗರ ಆಗಲಿ ಒಂದು ಹೆಣ್ಗರ ಆಗಲಿ ಚೆನ್ನಾಗಿ ಸಾಕಿ ಒಂದು ಹೆಸರು, ನಿಮಗೂ ಒಂದು ಹೆಸರು ಕೊಡ್ತದೆ. ನಿಮ್ಮ ಮನೇಲಿ 1,000 ಕೋಟಿ ಲಕ್ಷ ಇದ್ರೂ ಯಾರೂ ಬಂದು ನೋಡೋಲ್ಲ. ಬಸಪ್ಪ ಇದ್ರೆ 100 ಜನ ಬಂದು ನಮ್ಮ ಮನೆ ಬಾಗಿಲಿಗೆ ನೋಡ್ಕೊಂಡು ಹೋಗ್ತಾರೆ. ಬರೀ ದುಡ್ಡು ನೋಡ್ಕೊಂಡು ಯಾರೂ ಬರೋಲ್ಲ. ಇವತ್ತು ಬಸಪ್ಪ ಇರೋದು ನಮ್ಮ ಮನೆಗೆ 100 ಜನ ಬರ್ತಾರೆ, 100 ಜನ ಹೋಗ್ತಾರೆ. ಅದೊಂದು ಖುಷಿ ನಮಗೆ. ಹಾಗಾಗಿ ನಾನು ಹೇಳೋದು ಅದೊಂದೇ, ಎಲ್ಲರೂ ಒಂದೊಂದು ಬಸಪ್ಪನ ಕಟ್ಟಿ ಒಳ್ಳೆಯದಾಗಲಿ. ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ. ಜೈ ಹಳ್ಳಿಕಾರ್. ತುಂಬ ಧನ್ಯವಾದಗಳು ತಮ್ಮ ಮಾಹಿತಿಗೆ. ಥ್ಯಾಂಕ್ ಯು.